ಈಗಾಗಲೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ವಿಸರ್ಜನೆ ಮಹೋತ್ಸವ ನಡೆಯುತ್ತದೆ. ಸೆಪ್ಟೆಂಬರ್ 5ರಂದು ಈದ್ ಮಿಲಾದ್ ಹಬ್ಬದ ನಿಮಿತ್ತ ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕು, ಸಾರ್ವಜನಿಕ ಸಹಕಾರ ನೀಡಬೇಕು. ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ನಿಜಕ್ಕೂ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್ ತಿಳಿಸಿದರು. ಬೇಲೂರು ಪಟ್ಟಣದ ಹೊರವಲಯದಲ್ಲಿ ಭರತ್ ಕನ್ವೆನ್ಷನ್ ಸಭಾಂಗಣದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬೇಲೂರು ಪೊಲೀಸ್ ಠಾಣೆ ವತಿಯಿಂದ ಕರೆಯಲಾದ ಸಭೆಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 5ರಂದು ಈದ್ ಮಿಲಾದ್ ಹಬ್ಬವಿದೆ. ಶಾಂತಿ ಮತ್ತು ಸಾಮರಸ್ಯವನ್ನ ಪ್ರತಿಯೊಬ್ಬರು ಕೂಡ ಬಯಸ್ತಾರೆ. ಚಿಕ್ಕ ಮಕ್ಕಳಿಗೆ ದೊಡ್ಡ ಬಾವುಟಗಳನ್ನು ಕೊಡುವುದು ಹಾಗೂ ಇನ್ನಿತರ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡುವುದು ನಿಜಕ್ಕೂ ಅಕ್ಷಮ್ಯವಾಗಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಅತ್ಯಂತ ಜಾಗರೂಕತೆಯಿಂದ ಕೆಲಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಆಯೋಜಕರುಗಳು ಪ್ರಚೋದನಕಾರಿ ಹೇಳಿಕೆಗೆ ಅವಕಾಶ ನೀಡಬಾರದು. ಅಲ್ಲದೆ ಸ್ಥಳೀಯರು ಅಲ್ಲದೆ ಹೊರಗಿನಿಂದ ಬಂದು ಇಲ್ಲಿನ ಸಾಮರಸ್ಯವನ್ನ ಕೆಡಿಸುವಂತಹ ವ್ಯಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತದೆ ಎಂದ ಅವರು, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಈ ಹಿಂದಿನಿಂದಲೂ ಕೂಡ ಪ್ರತಿಯೊಂದು ಹಬ್ಬಗಳನ್ನು ಸಾಮರಸ್ಯದಿಂದ ನಡೆಯುತ್ತಿರುವುದು ನಿಜಕ್ಕೂ ಸಂತೋಷದ ವಿಚಾರ. ವಿಶೇಷವಾಗಿ ನಾನು ಹಾಸನದಲ್ಲಿ ಎಸ್ಪಿ ಆಗಿ ಅಧಿಕಾರ ವಹಿಸಿಕೊಂಡ ದಿನಗಳಿಂದ ಬೇಲೂರಿನಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕೂಡ ಯಾವುದೇ ಅವಘಡಗಳು ಸಂಭವಿಸದೆ ಅತ್ಯಂತ ಸೌಹಾರ್ದತೆಯಿಂದ ನಡೆದಿದೆ. ಈ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಕೂಡ ಸುಸೂತ್ರವಾಗಿ ನಡೆಯಲಿ ಎಂಬುದು ನಮ್ಮ ಆಶಯವಾಗಿದೆ ಅಂತ ತಿಳಿಸಿದರು. ಸಭೆಯಲ್ಲಿ ಅರಸೀಕೆರೆ ಡಿವೈಎಸ್ಪಿ ಗೋಪಿ ಮಾತನಾಡಿ, ಈಗಾಗಲೇ ಗಣೇಶ ವಿಸರ್ಜನೆ ಮಹೋತ್ಸವ ನಡೀತಾ ಇದ್ದು, ಪೊಲೀಸ್ ಇಲಾಖೆ ನೀಡಿದ ಮುನ್ಸೂಚನೆಗಳಂತೆ ಆಯೋಜಕರು ಗಣೇಶ ವಿಸರ್ಜನೆ ನಡೆಸಬೇಕು. ವಿಶೇಷವಾಗಿ ಸೆಪ್ಟೆಂಬರ್ 5ರಂದು ಈದ್ ಮಿಲಾದ್ ಹಬ್ಬ ಇರುವ ಕಾರಣದಿಂದ ಪಟ್ಟಣದಲ್ಲಿ ಸಂಪೂರ್ಣ ಗಣೇಶ ವಿಸರ್ಜನೆಯನ್ನು ಮುಂದೂಡಬೇಕು. ಕಾರಣ ಪೊಲೀಸ್ ಬಂದೋಬಸ್ತ್ ಎಲ್ಲರಿಗೂ ಕೂಡ ಅಗತ್ಯವಾಗಿ ನೀಡಬೇಕಾಗಿದೆ. ಈ ಬಗ್ಗೆ ಸಾರ್ವಜನಿಕರು ಸಹಕಾರವನ್ನು ನೀಡಬೇಕು ಎಂದ ಅವರು, ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆಗಳಿಗೆ ಪ್ರತ್ಯುತ್ತರ ಅಥವಾ ಪೋಸ್ಟ್ ಮಾಡುವುದನ್ನು ಮೊದಲು ಯುವಕರು ಕೈ ಬಿಡಬೇಕು. ಇಲ್ಲವಾದರೆ ಸೈಬರ್ ಅಪರಾಧದ ಹಿನ್ನೆಲೆ ಪ್ರಕರಣವನ್ನು ದಾಖಲಿಸಲಾಗುತ್ತೆ. ಡಿಜೆ ಸೌಂಡ್ ಸಂಪೂರ್ಣ ನಿಷೇಧ ಇರೋದ್ರಿಂದ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ತಿಳಿಸಿದರು. ಯಾವುದೇ ರೀತಿಯಲ್ಲಿ ನಮಗೆ ಯಾವಾಗಲೂ ತೊಂದರೆ ಬಂದಿಲ್ಲ. ಈ ವರ್ಷ ಸಹ ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳು ಇವತ್ತು ಬಂದಿದ್ದೀರಾ. ಇವತ್ತು ನಾವು ಏನು ಈದ್ ಮಿಲಾದ್ ಮತ್ತು ಗೌರಿ ಗಣೇಶ ಹಬ್ಬವನ್ನ ಒಂದು ಸೌಹಾರ್ದವಾಗಿ ನಾವು ಮಾಡ್ಕೊಂಡು ಬಂದಿರೋದು ಒಂದು ಬೇಲೂರಿನಲ್ಲಿ ಒಂದು ನಡೆದಿರ್ತಕ್ಕಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಶಾಂತಿಯುತವಾಗಿ ಈದ್ ಮಿಲಾದ್ನ ಮೆರವಣಿಗೆಯನ್ನು ಮಾಡುವುದರ ಮೂಲಕ ನಮ್ಮ ಶಾಂತಿ ಸಹಬಾಳ್ವೆಯನ್ನ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಏನು ನಾವು ಶಾಂತಿಯಿಂದ ಇರಬೇಕು ಅಂತ ನಮ್ಮ ಒಂದು ಸಂದೇಶ ನೀಡಿದ್ದಾರೆ. ಆ ಸಂದೇಶವನ್ನು ನಾವು ಬೇಲೂರಿನ ಜನತೆಗೆ ನಾವು ತೋರಿಸ್ಕೊಡ್ಬೇಕಾಗುತ್ತೆ. ಆ ಸಂದೇಶದ ಮೂಲಕ ಪ್ರವಾದಿ ಮೊಹಮ್ಮದ್ ಅವರ ಯಾವುದೇ ಹೆಸರಿಗೆ ಕಪ್ಪು ಚುಕ್ಕೆ ಬರದ ಹಾಗೆ ನಾವು ಶಾಂತಿಯುತವಾಗಿ ಮೆರವಣಿಗೆ ಮಾಡಿ ನಮ್ಮ ಶಾಂತಿಯುತವನ್ನ ತೋರಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಸಹಭಾಗಿತ್ವನ ಬೆಳ್ಕೊಂಡು ಹೋಗ್ತಿದ್ದೀವಿ. ಇವತ್ತೇನಪ್ಪ ಅಂದರೆ ಮೇಡಮ್ ಹೇಳಿದಂಗೆ ನಾವು ಶನಿವಾರ ಒಂದಿನ ಯಾವತ್ತೂ ಸಹ ಗಣಪತಿ ವಿಸರ್ಜನೆ ಮಾಡಲ್ಲ. ಯಾಕಂದರೆ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ ಅವತ್ತೊಂದಿನ. ಯಾಕಂದರೆ ಅವರು ನಮ್ಮ ಅಣ್ಣ ತಮ್ಮಂದಿರ ಅವ್ರದ್ದು ಒಂದು ಕಾರ್ಯಕ್ರಮ ನಡೀತದೆ, ನಾವೆಲ್ಲ ಆ ಕಾರ್ಯಕ್ರಮ ಭಾಗಿಯಾಗ್ತದೆ. ನಾವೊಂದು ಗಣಪತಿ ಬರ್ತಾ ಬಿಟ್ಕೊಂಡ್ರೆ ಈ ಕಡೆ ಇನ್ನೊಂದು ಕಡೆ ಆಗಬೇಡ ಅಂತ ಅವ್ರ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ. ಕೂಡ ನಾವು ಬಂದಿನ ಯಾವತ್ತೇ ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಅಂತ ಹೇಳಿದ್ವಿ. ನಾವು ಮುಂದೆ ಮೇಡಮ್ ಅವರು ಹೇಳಿದಂಗೆ ಬಾವುಟಗಳು ದೊಡ್ಡ ಬಾವುಟ ಇಟ್ಕೊಂಡು ಸುಮಾರು ಜನಕ್ಕೆ ಅದು ನಮ್ಮ ರಾಜಾರವ್ರು ಹೋದ್ಸಲ ಅವ್ರಿಗೆ ಬಿತ್ತು ಅವ್ರಿಗೆ ಅದು ಆ ಥರ ಆಗಬಾರ್ದು. ಬಾವುಟ